ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ ಎಂಬ ಅಧ್ಯಾಯದಲ್ಲಿ ಮೊದಲನೇ ಸಮಸ್ಯೆ ಮಾನವ ಹಕ್ಕುಗಳ ನಿರಾಕರಣೆ ಇದರ ಬಗ್ಗೆ ವಿವರವಾಗಿ ನಾವು ತಿಳ್ಕೊಂಡ್ವಿ. ಹೌದಾನೆ? ಹಾಗೆ ಈ ಅಧ್ಯಾಯದಲ್ಲಿ ಇನ್ನೂ 2 ಪ್ರಮುಖ ಸಮಸ್ಯೆಗಳಿವೆ. ಆ 2 ಸಮಸ್ಯೆಗಳನ್ನು ನಾವು ವಿವರವಾಗಿ ತಿಳ್ಕೊಳ್ಳುವಂಥ ಅಗತ್ಯತೆ ಇದೆ. ಸರಿ, ಆ 2 ಸಮಸ್ಯೆಗಳು ಯಾವುದು? ಈಗ ಮೊದಲನೇದಾಗಿ 2ನೇ ಸಮಸ್ಯೆ ಶಸ್ತ್ರಾಸ್ತ್ರಗಳ ಪೈಪೋಟಿ. ಶಸ್ತ್ರಾಸ್ತ್ರಗಳ ಪೈಪೋಟಿ. ವಿದ್ಯಾರ್ಥಿಗಳೇ, ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂದರೆ ಪ್ರಸ್ತುತ ಜಗತ್ತಿನಲ್ಲಿ ಬಹುತೇಕ ರಾಷ್ಟ್ರಗಳು ಶಸ್ತ್ರಗಳನ್ನು ಹೊಂದುವಲ್ಲಿ ಅಥವಾ ಶಸ್ತ್ರಗಳನ್ನು ಉತ್ಪಾದಿಸುವಲ್ಲಿ ಅಥವಾ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವಲ್ಲಿ ತಾ ಮುಂದು ನಾ ಮುಂದು ಎನ್ನುವಂಥ ಸ್ಪರ್ಧೆಗೆ ಇಳಿದಿರುವಂತಹ ಒಂದು ವಿಚಿತ್ರ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೀವಿ ಮಕ್ಕಳೇ. ಅಂದರೆ ಶಸ್ತ್ರಾಸ್ತ್ರಗಳನ್ನು ಆ ದೇಶಕ್ಕಿಂತ ನಾನು ಹೆಚ್ಚು ಹೊಂದಬೇಕು, ಈ ದೇಶಕ್ಕಿಂತ ಹೆಚ್ಚು ನಾನು ಹೊಂದಬೇಕು ಅನ್ನೋಂಥ ಒಂದು ವಿಲಕ್ಷಣ ಪೈಪೋಟಿ ಪ್ರಸ್ತುತ ಜಗತ್ತಿನಲ್ಲಿ ಕಂಡುಬರ್ತಾ ಇದೆ. ಇದನ್ನೇ ನಾವು ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂತ ಕರಿತೀವಿ. ಶಸ್ತ್ರಾಸ್ತ್ರಗಳ ಪೈಪೋಟಿ. ವಿದ್ಯಾರ್ಥಿಗಳೇ, ಎಲ್ಲರೂ ಯೋಚನೆ ಮಾಡಿ ಉತ್ತರಿಸಿ. ಶಸ್ತ್ರಾಸ್ತ್ರಗಳು ನಮಗೆ ಅತಿ ಅಗತ್ಯವಾಗಿ ಬೇಕೇ ಬೇಕು ಅನ್ನೋಂಥ ಪರಿಸ್ಥಿತಿ ಇದೆಯಾ? ಎಸ್, ಎಲ್ಲರೂ ಯೋಚನೆ ಮಾಡಿ ಉತ್ತರಿಸಿ. ಬೇಕು ಅಂತ ಇದ್ದಾನೆ ಚಂದ್ರು. ರವಿ ನೀನು ಕೂಡ ಬೇಕು ಅಂತ ಹೇಳ್ತಾ ಇದೀಯಾ? ಜ್ಯೋತಿ ಬೇಡ ಅಂತ ಇದ್ದಾಳೆ. ನೀನು ಕೂಡ ಓಕೆ. ದೇವರಾಜ್, ನೀನು ಕೂಡ ಬೇಡ ಅಂತ ಇದೆಯಾ? ಸರಿ, ಯಾಕೆ ಬೇಕು ಯಾಕೆ ಬೇಡ ಹೇಳ್ಬೋದಾ ಚಂದ್ರು? ಶಸ್ತ್ರಾಸ್ತ್ರಗಳು ಬೇಕು, ಯಾಕೆ? ಅದು ನಮ್ಮ ರಕ್ಷಣೆಗೆ. ರಕ್ಷಣೆಗೆ ನಮಗೆ ಬೇಕು. ಅಂದರೆ ಬೇರೆ ದೇಶಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ನಮ್ಮ ರಕ್ಷಣೆಗೆ ಶಸ್ತ್ರಾಸ್ತ್ರಗಳು ಬೇಕು ಅಂತ ಚಂದ್ರ ಹೇಳ್ತೇನೆ. ವೆರಿ ಗುಡ್. ಬೇಡ ಅನ್ನೋಂಥವ್ರು ದೇವರಾಜ್, ನೀನೇನು ಹೇಳ್ತೀಯಾ? ಶಸ್ತ್ರಾಸ್ತ್ರಗಳಿದ್ದರೆ ಯುದ್ಧ ನಡೀತವೆ. ಎಸ್, ಕರೆಕ್ಟ್, ವೆರಿ ಗುಡ್. ಯುದ್ಧಗಳು ಆಗುವಂತಹ ಸಂಭವ ಇರುತ್ತದೆ, ಆಗ ನಾವೇ ನಾಶ ಆಗುವಂತಹ ಸಂಭವ ಕೂಡ ಇದ್ದೇ ಇರ್ತದೆ. ವೆರಿ ಗುಡ್. ಸರಿ, ಈ ರೀತಿಯ ಭಿನ್ನ ಅಭಿಪ್ರಾಯಗಳು ಪ್ರಸ್ತುತ ಜಗತ್ತಿನಲ್ಲೂ ಸಹ ಇವೆ. ಎಲ್ಲ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳು ಬೇಕು ಅಂತ ಕೆಲವು ರಾಷ್ಟ್ರಗಳು ವಾದಿಸಿದರೆ, ಕೆಲವು ರಾಷ್ಟ್ರಗಳು ಇಲ್ಲದಿದ್ದರೂ ಕೂಡ ನಾವು ಬದುಕ್ಬೋದಲ್ಲ ಚೆನ್ನಾಗಿ ಅನ್ನೋಂಥ ವಾದವನ್ನು ಕೂಡ ಮಾಡ್ತಾ ಇವೆ. ಈ ವಿಷಯದ ಬಗ್ಗೆ 2 ಮಾತುಗಳನ್ನ ಹೇಳ್ತೇನೆ. ಒಂದು ಪ್ರಸಿದ್ಧ ಮಾತಿದೆ. ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನು ಕೊನೆಗಾಣಿಸಬೇಕು, ಇಲ್ಲವಾದರೆ ಯುದ್ಧವೇ ನಮ್ಮನ್ನು ಕೊನೆಗಾಣಿಸುತ್ತದೆ. ಇನ್ನೊಮ್ಮೆ ಕೇಳಿ ಮಕ್ಕಳೇ, ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನು ಕೊನೆಗಾಣಿಸಬೇಕು, ಇಲ್ಲದಿದ್ದರೆ ಯುದ್ಧವೇ ನಮ್ಮನ್ನು ಕೊನೆಗಾಣಿಸುತ್ತದೆ. ನೋಡಿ, ಭಾಳಷ್ಟು ವಿಚಾರ ಮಾಡುವಂತಹ ಮಾತಿದು, ಹೌದಲ್ಲ? ಹಾಗೆ ಅಮೇರಿಕದ ಮಾಜಿ ಅಧ್ಯಕ್ಷರು ಒಂದು ಕಡೆ ಹೇಳ್ತಾರೆ, ಐಸನ್ ಹೋವರ್ ಅನ್ನೋಂಥವ್ರು. ಅವ್ರೇನು ಹೇಳ್ತಾರೆ ಅಂದರೆ, ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಜಗತ್ತು ಕೇವಲ ಹಣವನ್ನು ಪೋಲು ಮಾಡುವುದಲ್ಲ. ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಜಗತ್ತು ಬರೀ ಹಣವನ್ನು ಮಾತ್ರ ಪೋಲು ಮಾಡುವುದಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ. ನೋಡಿ ಮಕ್ಕಳೇ, ಹೇಗಿದೆ, ಹೌದಲ್ಲ? ಇದು ಹೌದು. ಯಾಕೆಂದರೆ ಶಸ್ತ್ರಾಸ್ತ್ರಗಳಿಂದ ಭೀಕರ ಪರಿಣಾಮಗಳು ಆಗೋದರಲ್ಲಿ 2 ಮಾತಿಲ್ಲ ಅಂತ ನಾವು ನಿಸ್ಸಂಶಯವಾಗಿ ಹೇಳ್ಬೋದು. ಹೌದು ತಾನೆ? ಸರಿ,
ಈ ಎರಡು ಅಂಶಗಳನ್ನು ಗಮನಿಸಿದಾಗಲೂ ಕೂಡ ನಾವು ಶಸ್ತ್ರಾಸ್ತ್ರಗಳು ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ಮಾಡಬೇಕಾಗ್ತದೆ. ಸರಿ, ಈ ಶಸ್ತ್ರಾಸ್ತ್ರಗಳಿಂದ ಆಗುವಂಥ ಪರಿಣಾಮಗಳೇನು? ಶಸ್ತ್ರಾಸ್ತ್ರಗಳ ಪೈಪೋಟಿ ಇದೆ ಅಂತ ಹೇಳಿದ್ವಿ ನಾವು. ಈ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸೋದ್ರಿಂದ ಆಗಬಹುದಾದ ಪರಿಣಾಮಗಳು ಯಾವುವು, ಏನೇನು ಆಗಬಹುದು ಅನ್ನೋಂಥದ್ದು ನಾವು ಸೂಕ್ಷ್ಮ ಗಮನಿಸೋದಾದರೆ, ಒಂದನೇದು ಯುದ್ಧ ಸಂಭವಿಸಬಹುದು. ಹೌದಾ? ಸೊ ಎರಡನೇದು ಒಂದು ಅಸ್ಥಿರತೆ. ಯುದ್ಧ ಸಂಭವಿಸ್ಬೋದು, ಎರಡನೇದು ಅಸ್ಥಿರತೆ ಇರುವಂಥದ್ದು, ಹಾಗೆ ಜಗತ್ತಿನಾದ್ಯಂತ ಭಯ ಕೂಡ ಇರ್ತದೆ. ಒಪ್ತಿರ್ತಾನೆ ನೋಡಿ, ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇದ್ದಾಗ ಸಹಜವಾಗಿ ಯುದ್ಧವನ್ನು ಮಾಡುವಂಥ ಸಂದರ್ಭಗಳು ಬರ್ಬೋದು, ಅಥವಾ ಆಸೆಯೂ ಕೂಡ ಬರ್ಬೋದು, ದುರಾಸೆಯೂ ಬರ್ಬೋದು. ಹಾಗೆ ಅಸ್ಥಿರತೆ, ಈ ಜಗತ್ತು ಅಥವಾ ನಾನು ಈ ದೇಶ ಇನ್ನೆಷ್ಟು ದಿನ ಇರ್ತೀನೋ ಇಲ್ಲೋ ಅನ್ನೋಂಥದ್ದು, ಯಾಕಂದರೆ ಅಸ್ತ್ರಗಳು ಶಸ್ತ್ರಾಸ್ತ್ರಗಳು ಸಾಕಷ್ಟು ಇದ್ದಾಗ. ಹಾಗೆ ಭಯ ಯಾವಾಗಲೂ ಸಹ ಇದ್ದೇ ಇರ್ತದೆ. ಒಂದು ಪಕ್ಕದ ರಾಷ್ಟ್ರದಲ್ಲಿ ಅಣ್ವಸ್ತ್ರ ಇದೆ ಅಥವಾ ಅತ್ಯಾಧುನಿಕ ಅಸ್ತ್ರಗಳಿದ್ದಾಗ ಸಹಜವಾಗಿ ಅದರ ಪಕ್ಕದ ರಾಷ್ಟ್ರ ಭಯದಲ್ಲೇ ಕಾಲ ಕಳಿಬೇಕಾಗ್ತದೆ. ಒಪ್ತಿರಲ್ಲ ಮಕ್ಕಳೇ? ಎಸ್. ಸೊ ಹಾಗಾದರೆ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಇಂತೆಲ್ಲ ಒಂದು ದುಷ್ಟ ಪರಿಣಾಮಗಳು ಇರೋದಾದರೆ ನಾವು ಯಾಕೆ ಶಸ್ತ್ರಾಸ್ತ್ರಗಳನ್ನು ಹೊಂದಬೇಕು? ಅಲ್ಲ, ಶಸ್ತ್ರಾಸ್ತ್ರಗಳ ಅಗತ್ಯತೆ ಆದರೂ ಏಕೆ? ಹೌದಾನೆ? ಸರಿ, ಇದಕ್ಕೆಲ್ಲ ಏನು ಪರಿಣಾಮ ಅಥವಾ ಪರಿಹಾರ ಏನು? ಈ ಶಸ್ತ್ರಾಸ್ತ್ರಗಳ ಉಪಯೋಗ ಇಲ್ಲ ಅಂದಾಗ ನಾವೇನು ಪರ್ಯಾಯ ಹೆಜ್ಜೆಯನ್ನು ಇಡ್ಬೋದು ಅಂತ ನಾವು ನೋಡೋದಾದರೆ, ಅಲ್ಲಿ ನಮಗೆ ಕಂಡುಬರುವಂಥ ಅಂಶವೇ ನಿಶಸ್ತ್ರೀಕರಣ. ನೋಡಿ, ನಿಶಸ್ತ್ರೀಕರಣ ಅಂತ ಇದೆ. ಅಂದರೆ ಶಸ್ತ್ರಗಳನ್ನು ಹೊಂದದೇ ಇರುವಂಥದ್ದು ಅಂತ ಸಿಂಪಲ್ಲಾಗಿ ಹೇಳ್ಬೋದು. ಶಸ್ತ್ರಗಳನ್ನು ಹೊಂದದೇ ಇರುವಂಥದ್ದು ಅಥವಾ ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣವಾಗಿ ಇಲ್ಲವಾಗಿಸುವುದು ಅಂತ. ಪಠ್ಯಪುಸ್ತಕದ ಪ್ರಕಾರ ನಾವು ಹೇಳೋದಾದರೆ, ನಿರ್ದಿಷ್ಟ ಅಥವಾ ಎಲ್ಲ ಬಗೆಯ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ಇಲ್ಲವಾಗಿಸುವ ನೇರ ಪ್ರಕ್ರಿಯೆಯನ್ನು ನಿಶಸ್ತ್ರೀಕರಣ ಅಂತ ಹೇಳಲಾಗಿದೆ. ಮಕ್ಕಳೇ, ನಾನು ಅದನ್ನು ವಿವರವಾಗಿ ಹೇಳ್ತೀನಿ. ನಿರ್ದಿಷ್ಟ ಅಥವಾ ಎಲ್ಲ ಬಗೆಯ ಶಸ್ತ್ರಾಸ್ತ್ರಗಳು ಅಂದರೆ ಕೆಲವು ಶಸ್ತ್ರಾಸ್ತ್ರಗಳು ಮಾತ್ರ, ಅಥವಾ ಎಲ್ಲ ಬಗೆಯ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವಂಥದ್ದು ಅಂದರೆ ಕಡಿಮೆ ಮಾಡುವಂಥದ್ದು ಅಥವಾ ಸಂಪೂರ್ಣ ಇಲ್ಲವಾಗಿಸುವಂಥದ್ದನ್ನೇ ನಿಶಸ್ತ್ರೀಕರಣ ಅಂತ ಕರೆದ್ರು. ಸೊ ಹಾಗಾದರೆ ಈ ನಿಶಸ್ತ್ರೀಕರಣ ಅನ್ನೋಂಥದ್ದು ಪ್ರಸ್ತುತ ಜಗತ್ತಿನಲ್ಲಿ ಅತಿ ಅಗತ್ಯವಾಗಿ ಆಗಬೇಕಾಗಿರುವಂಥ ಒಂದು ಪ್ರಕ್ರಿಯೆ. ಹೌದು ತಾನೆ? ಯಾಕಂದರೆ ಶಸ್ತ್ರಾಸ್ತ್ರಗಳನ್ನು ನಾವು ಕಡಿತಗೊಳಿಸದೇ ಇದ್ದರೆ ಅಥವಾ ಸಂಪೂರ್ಣ ಶಸ್ತ್ರಾಸ್ತ್ರಗಳನ್ನು ನಾವು ಇಲ್ಲವಾಗಿಸದೇ ಹೋದರೆ ಮುಂದೆ ಒಂದಲ್ಲ ಒಂದು ದಿವಸ ಈ ಭೀಕರ ಪರಿಣಾಮಗಳಿಗೆ ನಾವು ತುತ್ತಾಗಬೇಕಾಗ್ತದೆ. ಕೇಳ್ತಾ ಇದ್ದೀರಲ್ಲ? ನಾನು ಆಗಲೇ ಹೇಳಿದೆ, ಏನು ಭೀಕರ ಪರಿಣಾಮಗಳು? ಯುದ್ಧ ಸಂಭವಿಸ್ಬೋದು, ಅಸ್ಥಿರತೆ ಉಂಟಾಗ್ಬೋದು, ಭಯ ಯಾವಾಗಲೂ ಸಹ ವ್ಯಕ್ತಿಯಲ್ಲಿ ಮನೆ ಮಾಡಿರಲಿಕ್ಕೂ ಕೂಡ ಅದು ಆಸ್ಪದ ನೀಡ್ತದೆ. ಸೊ ಹಾಗಾಗಿಯೇ ನಮಗೆ ನಿಶಸ್ತ್ರೀಕರಣ ನಾವು ಜಾರಿಗೆ ತರಬೇಕು ಅನ್ನೋಂಥ ಕೂಗು ಈಗ ಪ್ರಸ್ತುತ ಜಗತ್ತಿನಲ್ಲಿ ಎದ್ದು ಕಂಡುಬರುವಂಥ ಅಂಶ ಅಂತ ಹೇಳ್ಬೋದು ನಾವು. ನಿಶಸ್ತ್ರೀಕರಣ ಆಗಬೇಕು ಅಂತ. ಸರಿ, ನಿಶಸ್ತ್ರೀಕರಣ ಆಗಬೇಕು, ಸರಿ, ಅದನ್ನು ಹೇಗೆ ನಾವು ಜಾರಿಗೆ ತರ್ಬೋದು, ಹೇಗೆ ಪಾಲಿಸ್ಬೋದು? ಅಲ್ಲಿ ಮಾತಾಡಬೇಡಿ, ಇಲ್ಲಿ ನನಗೆ ಹೇಳಿ. ಪರಸ್ಪರ ಮಾತನಾಡೋದ್ರ ಮೂಲಕ, ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕೋದ್ರ ಮೂಲಕ. ವೆರಿ ಗುಡ್. ನೋಡಿ, ಯಾವುದೇ ಅನಿಸಿಕೆಗಳನ್ನು ನೇರವಾಗಿ ಹೇಳಿ. ತಪ್ಪಿದ್ರೂ ಸಹ ಮುಂದೆ ನೀವು ಆ ವಿಷಯದ ಬಗ್ಗೆ ತಪ್ಪನ್ನು ತಿಳ್ಕೊಳ್ಬಾರ್ದಲ್ಲ. ಎಸ್, ಪ್ರಯತ್ನ ಮಾಡಿ. ಎಸ್, ವೆರಿ ಗುಡ್. ಸೊ ನಾವೇನು ಹೇಳ್ತಾ ಇದ್ವಿ ಈಗ?
ನಿಶಸ್ತ್ರೀಕರಣವನ್ನು ಹೇಗೆ ಸಾಧಿಸಬಹುದು ಅಂತಂದರೆ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಂದೆಡೆ ಕೂತು ಪರಸ್ಪರ ಚರ್ಚಿಸಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಬೇಕು. ಇನ್ಮೇಲೆ ನಾವು ಶಸ್ತ್ರಾಸ್ತ್ರಗಳನ್ನು ನಾಶಗೊಳಿಸ್ತೇವೆ ಅಥವಾ ಇರುವಂಥ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸ್ತೇವೆ, ಅದು ನಮ್ಮ ಭವಿಷ್ಯಕ್ಕೂ ಕೂಡ ಒಳ್ಳೆಯದು ಅನ್ನೋಂಥದ್ದನ್ನು ನಾವು ಚರ್ಚಿಸಿ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗ್ತದೆ. ಈ ದಿಸೆಯಲ್ಲಿ ಹಲವಾರು ಒಪ್ಪಂದಗಳು ಜಗತ್ತಿನಲ್ಲಿ ಈಗಾಗಲೇ ಹಲವಾರು ಪ್ರಯತ್ನಗಳು ಕೂಡ ನಡೆದಿವೆ. ಅದರಲ್ಲಿ ಸಮಗ್ರ ಪರೀಕ್ಷಣಾ ನಿಷೇಧ ಒಪ್ಪಂದ ಅನ್ನೋಂಥದ್ದು ಕೂಡ ಒಂದು. ಸಮಗ್ರ ಪರೀಕ್ಷಣಾ ನಿಷೇಧ ಒಪ್ಪಂದ, ಇದನ್ನು ನಾವು CTBT ಅಂತಲೂ ಕೂಡ ಕರಿತೇವೆ. ಸಮಗ್ರ ಪರೀಕ್ಷಣಾ ನಿಷೇಧ ಒಪ್ಪಂದ, ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅನ್ನೋಂಥದ್ದು. ಹಾಗೆ ಪಾಕ್ಷಿಕ ಪ್ರಯೋಗ ಒಪ್ಪಂದ, ಇನ್ನು ಹಲವಾರು ಒಪ್ಪಂದಗಳು ಕೂಡ ಈ ಸಂದರ್ಭದಲ್ಲಿ ಪ್ರಯತ್ನ ನಡೀತಾ ಇವೆ. ಆದರೆ ಆ ಎಲ್ಲ ಒಪ್ಪಂದಗಳು ಸಂಪೂರ್ಣವಾಗಿ ಯಶಸ್ಸನ್ನು ಪಡೆದಿಲ್ಲ. ಅಂದರೆ ಎಲ್ಲ ರಾಷ್ಟ್ರಗಳು ಈ ಒಪ್ಪಂದಗಳಿಗೆ ಸಹಿ ಹಾಕಿ ಅವುಗಳನ್ನು ಪಾಲಿಸ್ತಾ ಇಲ್ಲ. ಇದು ಒಂದು ಜಗತ್ತಿನ ದುರಂತ ಅಂತಲೇ ನಾವು ಹೇಳ್ಬೋದು. ಯಾಕೆ, ಏನು ಕಾರಣಗಳು ಹೇಳ್ತವೆ ಅನ್ನೋಂಥದ್ದನ್ನು ನಾವು ಮುಂದೆ ಭಾರತದ ಪಾತ್ರದಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಮಕ್ಕಳೇ. ಸರಿ, ಈ ವಿಷಯದಲ್ಲಿ ಅಂದರೆ ಶಸ್ತ್ರಾಸ್ತ್ರಗಳ ಪೈಪೋಟಿ ವಿಷಯದಲ್ಲಿ ಭಾರತದ ಪಾತ್ರ ಏನು, ಭಾರತದ ಪಾತ್ರವೇನು? ಭಾರತ ಖಡಾಖಂಡಿತವಾಗಿ ಹೇಳ್ತಾ ಇದೆ, ನಿಶಸ್ತ್ರೀಕರಣ ಅಗತ್ಯವಾಗಿ ಬೇಕು, ಆದಷ್ಟು ಶಸ್ತ್ರಾಸ್ತ್ರಗಳನ್ನು ನಿಯಂತ್ರಿಸಬೇಕು ಅಂತ ಹೇಳ್ತದೆ. ಹಾಗೆಯೇ ನನ್ನಲ್ಲಿ ಶಸ್ತ್ರಾಸ್ತ್ರಗಳು ಇವೆ, ಕಾರಣ ನನ್ನ ರಕ್ಷಣೆಗೆ ಮಾತ್ರ, ಪರಕೀಯ ದಾಳಿಗಳಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ನಾನು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ವೇಳೆ ಎಲ್ಲ ರಾಷ್ಟ್ರಗಳು ಈ ನಿಶಸ್ತ್ರೀಕರಣವನ್ನು ಬೆಂಬಲಿಸುವುದಾದರೆ, ಸಹಿ ಹಾಕುವುದಾದರೆ ನಾನು ಯಾವಾಗಲೂ ಸಿದ್ಧ ಎಂಬ ಮಾತನ್ನು ಸಾರಾಸಗಟಾಗಿ ಸಾರಿ ಭಾರತ ಹೇಳ್ತಾ ಇದೆ. ಇದು ಒಪ್ಪೋದಲ್ಲ. ಯಾಕಂದರೆ ಕೆಲವರು ಮಾತ್ರ ಶಸ್ತ್ರಾಸ್ತ್ರಗಳನ್ನು ಹೊಂದೋದು, ಇನ್ನು ಉಳಿದವ್ರಿಗೆ ಶಸ್ತ್ರಾಸ್ತ್ರಗಳನ್ನು ಹೊಂದಬೇಡಿ ಅಂತ ಹೇಳಿದರೆ ಅದು ಯಾವುದೇ ರೀತಿಯಲ್ಲಿ ನ್ಯಾಯ ಅನಿಸೋದಿಲ್ಲ. ಸೊ ಹಾಗಾಗಿ ಭಾರತ ಹೇಳಿ ಕೇಳಿ ಶಾಂತಿಪ್ರಿಯ ರಾಷ್ಟ್ರ. ಹಾಗಾಗಿ ಯಾವುದೇ ದೇಶದಲ್ಲಿ ಕೂಡ ಹಿಂಸೆ ಅಥವಾ ಯುದ್ಧಗಳು ಸಂಭವಿಸಬಾರ್ದು ಅನ್ನೋಂಥದ್ದೇ ಭಾರತದ ಧೋರಣೆ. ಇದನ್ನು ನಾವು ಭಾರತದ ಪಾತ್ರ ಅಂತ ನಾವು ಹೇಳ್ಬೋದು ಈ ವಿಷಯದಲ್ಲಿ, ಶಸ್ತ್ರಾಸ್ತ್ರಗಳ ಪೈಪೋಟಿ ವಿಷಯದಲ್ಲಿ. ಸರಿ ಮಕ್ಕಳೇ, ಇನ್ನೊಂದು ಸಮಸ್ಯೆ ಇದೆ ಅಂತ ನಾನು ಹೇಳಿದೆ, ಅದು ಆರ್ಥಿಕ ಅಸಮಾನತೆ. ನೋಡಿ, ಆರ್ಥಿಕ ಅಸಮಾನತೆ ಅಂದರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು, ಕೆಲವು ಶ್ರೀಮಂತ ಇದೆ, ಕೆಲವು ಬಡ ರಾಷ್ಟ್ರಗಳಿದೆ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಕೂತು ಹುಂಡರೆ ಕುಡಿಕೆ ಹೊನ್ನು ಸಾಲದು ಅಂತ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋಂಥ ಗಾದೆಗಳನ್ನು ಇಲ್ಲಿ ಉಲ್ಲೇಖಿಸಬಹುದು. ಅಂದರೆ ಕಷ್ಟಪಡದೆ ಅಥವಾ ನನಗೆ ಸುಖವೇ ಬೇಕು ಅನ್ನೋಂಥದ್ದು ಯಾವುದೇ ರೀತಿ ಅಪೇಕ್ಷಿಸುವಂಥದ್ದು ತಪ್ಪು. ಆ ರೀತಿಯ ಮಾನವ ಸಂಪನ್ಮೂಲ ಯಾವ ದೇಶದಲ್ಲಿ ಇರ್ತದೋ ಸಹಜವಾಗಿ ಆ ದೇಶ ಹಿಂದುಳಿಯುತ್ತದೆ. ಹಾಗೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಗಳು ಕೂಡ ಇರ್ಬೋದು, ಅದು ಕೂಡ ಹಿಂದುಳಿಲಿಕ್ಕೆ ಪ್ರಮುಖ ಕಾರಣ. ಆದರೆ ಅರ್ಥಶಾಸ್ತ್ರಜ್ಞರು ಎರಡು ಪ್ರಮುಖ ಕಾರಣಗಳನ್ನು ಇಲ್ಲಿ ಹೇಳ್ತಾರೆ. ಅದು ಯಾವುದು ಅಂದರೆ, ಒಂದನೆಯದು ವಸಾಹತುಶಾಹಿತ್ವ, ಎರಡನೆಯದು ಸಾಮ್ರಾಜ್ಯಶಾಹಿತ್ವ. ಏನು ಹಾಗಂದರೆ, ಆರ್ಥಿಕ ಸಮಾನತೆಗೆ ಪ್ರಮುಖ ಎರಡು ಕಾರಣಗಳು, ಒಂದು ವಸಾಹತುಶಾಹಿತ್ವ, ಎರಡನೇದು ಸಾಮ್ರಾಜ್ಯಶಾಹಿತ್ವ. ವಸಾಹತುಶಾಹಿತ್ವ ಅಂದರೆ ಒಂದು ದೇಶದವರು ಇನ್ನೊಂದು ದೇಶಕ್ಕೆ ವ್ಯಾಪಾರ ಅಥವಾ ಮತ್ತಿತರ ಉದ್ದೇಶಗಳಿಗಾಗಿ ಹೋಗಿ ಅಲ್ಲಿಯೇ ನೆಲೆಯೂರಿ ಆ ದೇಶವನ್ನು ಅಥವಾ ಆ ಪ್ರದೇಶವನ್ನು ಸಂಪೂರ್ಣ ತಮ್ಮ ಸ್ವಾರ್ಥದ ಹಿತಾಸಕ್ತಿಗೆ ಬಳಸಿಕೊಳ್ಳೋದು, ಇದನ್ನು ವಸಾಹತುಶಾಹಿತ್ವ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಸಾಮ್ರಾಜ್ಯಶಾಹಿತ್ವ ಅಂದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿ ಆ ದೇಶವನ್ನು ಆಕ್ರಮಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳುತ್ತಾ ಹೋಗುವಂಥದ್ದು, ಇದನ್ನು ನಾವು ಸಾಮ್ರಾಜ್ಯಶಾಹಿತ್ವ ಅಂತ ಹೇಳ್ತೀವಿ. ಸೊ ಈ ಎರಡು ಕಾರಣಗಳಿಂದಾಗಿಯೇ ಹಲವಾರು ರಾಷ್ಟ್ರಗಳು ಬಡ ರಾಷ್ಟ್ರಗಳಾಗಿ ಹಿಂದುಳಿದವು ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಅದರಲ್ಲೂ ಕೂಡ ಏಷ್ಯಾ ಖಂಡ, ಹಾಗೆ ಆಫ್ರಿಕಾ ಖಂಡ,
ಸೊ ಲ್ಯಾಟಿನ್ ಅಮೇರಿಕದ 20 ರಾಷ್ಟ್ರಗಳು ಸಹ ಇಲ್ಲಿ ಬಡತನಕ್ಕೆ ಸಿಕ್ಕಿಬಿದ್ದವು ಅಂತ ನಾವು ಹೇಳ್ಬೋದು. ಸೊ ಯಾಕೆ ಅಂತಂದರೆ ಮಕ್ಕಳೇ, ಭಾರತ ಕೂಡ ಆ ಸ್ಥಿತಿಯನ್ನು ನಾವು ಅನುಭವಿಸಿದ್ದೀವಿ, ಹೌದಾ? ಮತ್ತನೇ ತರಗತಿಯಲ್ಲಿ ಇತಿಹಾಸದಲ್ಲಿ ಮೊದಲೇ ಪಾಠವೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನೋಂಥ ಪಾಠ ಇದೆ. ಅಲ್ಲಿ ಬೇರೆ ಬೇರೆ ಯುರೋಪಿಗರು ಬಂದು ಇಲ್ಲಿ ತಮ್ಮ ಸ್ವಾರ್ಥವನ್ನು ಅವರು ಸಾಧಿಸಿರುವ ಹೊರತು ಈ ದೇಶದ ಅಭಿವೃದ್ಧಿಗೆ ಅವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಲಿಲ್ಲ, ಹೌದು ತಾನೆ? ಸೊ ಹಾಗಾಗಿ ನಾವಿಲ್ಲಿ ಏನು ತಿಳ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿ ಈ 2 ಅಂಶಗಳಿಂದಾಗಿಯೇ ಹಲವಾರು ರಾಷ್ಟ್ರಗಳು ಹಿಂದುಳಿದುವು. ತದನಂತರ ಅಂದರೆ 2ನೇ ಮಹಾಯುದ್ಧದ ನಂತರ, 2ನೇ ಮಹಾಯುದ್ಧ ಯಾವಾಗ ನಡೀತು ಅಂತ ನಾನು ಆಗ ಹೇಳಿದೆ ಮೊದಲನೇ ತರಗತಿಯಲ್ಲಿ, 1945 ಅದು ಮುಕ್ತಾಯದ್ದು 1939ರಿಂದ 1945ರವರೆಗೆ ನಡೀತು. ಅದರ ನಂತರ ಇಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಆದರೆ ಅಲ್ಲಿ 2 ಬಣಗಳ ಉದಯ ಆಗಿದ್ದು ಕೂಡ ಅಷ್ಟೇ ಸತ್ಯ. ಯಾವ 2 ಬಣಗಳು ಅಂದರೆ, ಒಂದು ರಷ್ಯಾ ಬಣ, ಇನ್ನೊಂದು ಅಮೇರಿಕ ಬಣ ಅಂತ. ನೋಡಿ, ರಷ್ಯಾ ಮತ್ತು ಅಮೇರಿಕ 2 ಬಣಗಳಾಗಿ ವಿಭಜನೆ ಆಯಿತು 2ನೇ ಮಹಾಯುದ್ಧದ ನಂತರ. ಈ 2 ಬಣಗಳು ಈ 2 ಅಂಶಗಳಿಂದ ಬಡ ರಾಷ್ಟ್ರಗಳಾಗಿ ಉಳಿದಿರುವಂಥ ರಾಷ್ಟ್ರಗಳಿಗೆ ಹಣಕಾಸಿನ ಸಹಾಯವನ್ನು ನೀಡಲಿಕ್ಕೆ ಪ್ರಾರಂಭಿಸಿದವು, ಹಣಕಾಸಿನ ಸಹಕಾರವನ್ನು ನೀಡಲಿಕ್ಕೆ ಪ್ರಯತ್ನಿಸಿದವು. ಆದರೆ ಮಕ್ಕಳಿಗೆ ಗಮನಿಸಿ, ಸುಮ್ಮನೆ ಹಣವನ್ನು ಇವರು ನೀಡಲಿಲ್ಲ, ಆರ್ಥಿಕ ಸಹಕಾರ ನೀಡಲಿಲ್ಲ. ಬದಲಾಗಿ ಹಲವಾರು ಷರತ್ತುಗಳನ್ನು ಹಾಕಿ ಆ ಬಡ ರಾಷ್ಟ್ರಗಳಿಗೆ ಸಾಲವನ್ನು ನೀಡಲಿಕ್ಕೆ ಪ್ರಾರಂಭಿಸಿದವು. ಷರತ್ತುಗಳನ್ನು ಹಾಕಿದರು. ಏನಂದರೆ, ನಾನು ನಿಮಗೆ ಹಣದ ಸಹಾಯ ಮಾಡ್ತೇನೆ, ಆದರೆ ನಾವು ಹೇಳಿದಂತೆ ನಡೆಯಬೇಕು, ಅಥವಾ ನಮ್ಮ ಯಾವುದೇ ನೀತಿಯನ್ನು ನೀವು ವಿರೋಧಿಸಬಾರದು. ಇಂತಹ ಅನಗತ್ಯ ಷರತ್ತುಗಳನ್ನು ಹಾಕೋದ್ರ ಮೂಲಕ ಆ ಬಡ ರಾಷ್ಟ್ರಗಳಿಗೆ ಸಾಲವನ್ನು ನೀಡಲಾಯಿತು. ಆದರೆ ಆ ಬಡ ರಾಷ್ಟ್ರಗಳು ಅಭಿವೃದ್ಧಿಯಾಗಲಿಲ್ಲ. ಬದಲಾಗಿ ಈ 2 ಬಣಗಳೇ ತಮ್ಮ ಸ್ವಾರ್ಥ ಸಾಧನೆಯನ್ನು ಮಾಡುವಲ್ಲಿ ಯಶಸ್ವಿಯಾದವು ಅಂತ ನಾವು ಹೇಳಿದರೆ ತಪ್ಪು ಆಗಲಾರದು, ಹೌದು ತಾನೆ? ಯಾಕಂದರೆ ಈ 2 ರಾಷ್ಟ್ರಗಳ ಅಥವಾ 2 ಬಣಗಳ ಅಭಿವೃದ್ಧಿ ಅಥವಾ ಸ್ವಾರ್ಥ ಮಾತ್ರ ಅಲ್ಲಿ ಮುಖ್ಯ ವಿಚಾರ ಆಗಿತ್ತು ಹೊರತು ಆ ಬಡ ರಾಷ್ಟ್ರಗಳ ಅಭಿವೃದ್ಧಿ ಈ 2 ಬಣಗಳಿಗೆ ಬೇಕಾಗಿದ್ದಿಲ್ಲ. ಸೊ ಹಾಗಾಗಿ ಆ ಬಡ ರಾಷ್ಟ್ರಗಳು ಬಡ ರಾಷ್ಟ್ರಗಳಾಗಿಯೇ ಉಳಿದುವು. ಸರಿ, ಈ ವಿಚಾರದಲ್ಲಿ ಅಂದರೆ ಈ ಆರ್ಥಿಕ ಸಮಾನತೆ ವಿಚಾರದಲ್ಲಿ ಭಾರತದ ಪಾತ್ರ ಏನು? ನೋಡಿ, ಭಾರತ ಹೇಳ್ತದೆ, ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸಿತು. ಮಕ್ಕಳೇ, ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ ಅಲಿಪ್ತ ನೀತಿ ಅಂದರೆ 2 ಬಣಗಳಿಗೆ ಸೇರದೇ ಇರುವ ನೀತಿ. ವೆರಿ ಗುಡ್. 2 ಬಣ ಅಂದರೆ ರಷ್ಯಾ ಮತ್ತು ಅಮೇರಿಕಾ. ಈ 2 ಬಣಗಳಿಗೆ ಸೇರದೆ ಪ್ರತ್ಯೇಕವಾಗಿ ತಮ್ಮ ನೀತಿಯನ್ನು ಅನುಸರಿಸುವುದು, ಸ್ವತಂತ್ರ ನೀತಿಯನ್ನು ಅನುಸರಿಸುವುದು, ಅದನ್ನು ನಾವು ಅಲಿಪ್ತ ನೀತಿ ಅಂತ ನಾವು ಕರೆದೆವು. ಸೊ ಈ ಅಲಿಪ್ತ ನೀತಿಯನ್ನು ಅನುಸರಿಸುವುದರಿಂದ ಭಾರತ, ಗಮನಿಸಿ, ಅಲಿಪ್ತ ನೀತಿಯನ್ನು ಭಾರತ ಅನುಸರಿಸುವುದರಿಂದ ಈ 2 ರಾಷ್ಟ್ರಗಳ ಮಾತನ್ನು ಅಥವಾ ಈ 2 ರಾಷ್ಟ್ರಗಳ ಮುಲಾಜಿಗೆ ಒಳಗಾಗುವಂಥ ಅಗತ್ಯ ಕಂಡು ಬರಲಿಲ್ಲ, ಭಾರತಕ್ಕೆ ಅದು ಬರಲಿಲ್ಲ. ಸೊ ಹಾಗಾಗಿ ಸ್ವತಂತ್ರವಾದ ನಿರ್ಧಾರಗಳನ್ನು ಭಾರತ ತೆಗೆದುಕೊಳ್ಳಿಕ್ಕೆ ಅವಕಾಶ ಆಯಿತು. ಹಾಗೆಯೇ ಈ ಬಡ ರಾಷ್ಟ್ರಗಳಿಗೆಲ್ಲ ಈ ಆರ್ಥಿಕ ಸಮಾನತೆ ಅಥವಾ ಬಡ ರಾಷ್ಟ್ರ ಈ 2 ಅಂಶಗಳಿಂದಾಗಿ ಯಾವ್ಯಾವ ರಾಷ್ಟ್ರಗಳು ಬಡ ರಾಷ್ಟ್ರಗಳಾಗಿದ್ವೋ ಆ ಎಲ್ಲ ರಾಷ್ಟ್ರಗಳಿಗೆ ಯಾವುದೇ ರೀತಿಯ ಷರತ್ತುಗಳನ್ನು ಹಾಕದೆ ಸಾಲವನ್ನು ನೀಡಬೇಕು ಅಂತ ಭಾರತ ಒತ್ತಾಯ ಮಾಡ್ತದೆ. ಭಾರತವು ಕೂಡ ಈ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು. ಶ್ರೀಮಂತ ರಾಷ್ಟ್ರಗಳು ಯಾವುದೇ ಷರತ್ತುಗಳನ್ನು ಹಾಕದೆ ಬಡ ರಾಷ್ಟ್ರಗಳಿಗೆ ಬಂಡವಾಳವನ್ನು ಹೂಡಲಿಕ್ಕೆ ಪ್ರಾರಂಭ ಕೂಡ ಮಾಡಬೇಕು ಅಂತ ಅದು ಒತ್ತಾಯಿಸ್ತದೆ. ಯಾಕಂದರೆ ಬಡ ರಾಷ್ಟ್ರಗಳು ಕೂಡ ಇಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಭಾರತದ ಯೋಚನೆ ಆಗಿತ್ತು, ಭಾರತದ ಧೋರಣೆ ಆಗಿತ್ತು. ಇತ್ತೀಚೆಗೆ ಒಂದು ಪದವನ್ನು ಬಳಸ್ತಾ ಇದ್ದಾರೆ ಮಕ್ಕಳೇ, ಯಾವುದು ಅಂದರೆ ಅದು ತೃತೀಯ ಜಗತ್ತು ಅಂತ. ತೃತೀಯ ಜಗತ್ತು
ತೃತೀಯ ಜಗತ್ತು ಅಂದರೆ ಏನು? ತೃತೀಯ ಜಗತ್ತು ಅಂದರೆ ಬಡ ರಾಷ್ಟ್ರಗಳು ಅಂತಲೇ ಅರ್ಥ. ಬಡ ರಾಷ್ಟ್ರಗಳಂದರೆ ತೃತೀಯ ಜಗತ್ತು ಅಂತಲೇ ಅರ್ಥ, ಸರಿನಾ? ಸೊ ಸಾಮಾನ್ಯ ಒಂದು ಪ್ರಶ್ನೆ ಬರ್ತದೆ, ತೃತೀಯ ಜಗತ್ತು ಎಂಬ ವಿಚಾರ ಯಾವ ಅಂಶವನ್ನು ಎತ್ತಿ ತೋರಿಸ್ತದೆ ಅಂದರೆ ನೀವು ಬಡ ರಾಷ್ಟ್ರಗಳು ಎಂಬ ವಿಚಾರವನ್ನೇ ಎತ್ತಿ ತೋರಿಸ್ತದೆ ಅಂತ ನೀವು ಹೇಳಬೇಕಾಗ್ತದೆ, ಸರಿನಾ? ಸೊ ಈ ಬಡ ರಾಷ್ಟ್ರಗಳು ಇತ್ತೀಚೆಗೆ ಅವು ಸುಮ್ಮನೆ ಕೂತಿಲ್ಲ, ಬದಲಾಗಿ ಆರ್ಥಿಕವಾಗಿ ನಾವು ಕೂಡ ಇಂಪ್ರೂವ್ ಆಗಬೇಕು ಅಥವಾ ಪ್ರಬಲ ಆಗಬೇಕಂತ ಯೋಚನೆ ಮಾಡ್ತಾ ಇವೆ. ಅಂದರೆ ತಾವು ಅನುಭವಿಸುವಂತಹ ತೊಂದರೆಗಳಿಂದ ಪಾರಾಗಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದೆ. ಅಂತಹ ಪ್ರಯತ್ನಗಳಿಗೆ ಭಾರತ ಯಾವಾಗಲೂ ಕೂಡ ಸದಾ ಬೆನ್ನೆಲುಬಾಗಿ ಅಥವಾ ಬೆಂಬಲ ರಾಷ್ಟ್ರವಾಗಿ ನಮ್ಮ ಭಾರತ ನಿಂತಿರುವಂಥದ್ದು. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಹಾಗಾಗಿ ಈ ಆರ್ಥಿಕ ಸಮಾನತೆಯನ್ನು ಹೋಗಲಾಡಿಸುವಲ್ಲಿ ಭಾರತವೂ ಕೂಡ ಕಂಕಣಬದ್ಧವಾಗಿದೆ. ಬಡ ರಾಷ್ಟ್ರಗಳ ನೆರವಿಗೆ ಸದಾ ನಾನು ಸಿದ್ಧ ಎಂಬ ಮಾತನ್ನು ಅದು ಸಾರಿ ಹೇಳ್ತಾ ಇದೆ, ಸರಿನಾ? ಸೊ ಹಾಗಾಗಿ ಒಟ್ಟಿನಲ್ಲಿ ಈ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರದಲ್ಲಿ ಒಟ್ಟು 3 ಮುಖ್ಯ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಅವುಗಳ ವಿಚಾರದಲ್ಲಿ ಭಾರತದ ಪಾತ್ರ ಏನು ಎಂಬುದನ್ನು ನಾವು ಇಲ್ಲಿವರೆಗೂ ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಂಡು ಮಕ್ಕಳೇ, ಅರ್ಥ ಆಯ್ತಾ? ಎಸ್, ಈ ಪಾಠ ಎಷ್ಟು ಅರ್ಥ ಆಗಿದೆ ಅನ್ನೋಂಥದ್ದನ್ನು ನಾವು ಮೌಲ್ಯಮಾಪನ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ. ನಾನು ಪರೀಕ್ಷೆಗೋಸ್ಕರ ನೀವು 100 ಪೇಜ್ ಸಪ್ರೇಟ್ ಪುಸ್ತಕವನ್ನು ತರಬೇಕು ಅಂತ ಹೇಳಿದ್ದೆ. ಆ ಪುಸ್ತಕವನ್ನು ಎಲ್ಲರೂ ಈಗ ಓಪನ್ ಮಾಡಿ. ಎಸ್, ಎಲ್ಲರೂ ನಾನು ಪ್ರಶ್ನೆ ಹೇಳ್ತೇನೆ, ಪ್ರಶ್ನೆಯನ್ನು ಬರಿಬೇಕು, ತದನಂತರ ಉತ್ತರಕ್ಕೂ ಕೂಡ ಸಮಯ ನೀಡ್ತೇನೆ, ಆಗಲೇ ಉತ್ತರವನ್ನು ನೀವು ಬರಿಬೇಕಾಗ್ತದೆ. ತದನಂತರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದ ಮೇಲೆ ನಾನು ಎಲ್ಲರ ನೋಟ್ಸನ್ನು ಕಲೆಕ್ಟ್ ಮಾಡಿ ನಂತರ ನಾನು ನಿಮಗೆ ನಾಳೆ ಆ ಪುಸ್ತಕಗಳನ್ನು ಪುನಃ ರಿಟರ್ನ್ ಮಾಡ್ತೇನೆ, ಓಕೆನಾ? ಸರಿ, ಮೊದಲನೇ ಪ್ರಶ್ನೆ ರೆಡಿ ಇದ್ದೀರಾ ಎಲ್ಲರೂ? ಎಸ್, ಹೇಳಾ? ಎಸ್, ಫ್ರಾನ್ಸಿನ ಮಹಾಕ್ರಾಂತಿ ನಡೆದ ವರ್ಷ ಯಾವುದು? ಮಾತಾಡೋ ಆಗಿಲ್ಲ, ಬರೀರಿ, ಪ್ರಶ್ನೆ ಬರೀರಿ. ಫ್ರಾನ್ಸಿನ ಮಹಾಕ್ರಾಂತಿ ನಡೆದ ವರ್ಷ ಯಾವುದು? ನೆಕ್ಸ್ಟ್ ಲೈನಲ್ಲಿ ಉತ್ತರವನ್ನು ಬರೀರಿ, ಬಿಸ್ಕುಟ್ಬಾರ್ದು, ಬೇರೆಯವ್ರಿಗೆ ಹೇಳ್ಕೊಡೋ ಆಗಿಲ್ಲ, ನಿಮಗೇನು ಗೊತ್ತು ಅದನ್ನು ಬರೀರಿ. ನಾನು ಹೇಳಿದ್ದೆ, ಬೋರ್ಡಲ್ಲಿ ಬರೆದಿದ್ದೆ, ಆ ಅಂಶಗಳನ್ನೇ ನೆನಪಲ್ಲಿಟ್ಕೊಂಡು ಪ್ರಯತ್ನಿಸಿ. ಎಸ್, ಎರಡನೇ ಪ್ರಶ್ನೆಗೆ ನಾವು ಮುಂದುವರಿಸೋಣ. ವಿಶ್ವಸಂಸ್ಥೆಯ ಯಾವ ಅಂಗಸಂಸ್ಥೆ, ಬರ್ಕೊಳ್ಳಿ, ವಿಶ್ವಸಂಸ್ಥೆಯ ಯಾವ ಅಂಗಸಂಸ್ಥೆ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನು ಅಂಗೀಕರಿಸಿತು? ಪರಿಕಲ್ಪನೆಯನ್ನು ಅಂಗೀಕರಿಸಿತು ಯಾವ ಅಂಗಸಂಸ್ಥೆ ಅನ್ನೋಂಥದ್ದು ಮುಖ್ಯ ಪ್ರಶ್ನೆ. ಎಸ್, ಉತ್ತರವನ್ನು ಬರೀರಿ. ನಾನು ಪಾಠ ಮಾಡೋವಾಗ ಹೇಳಿದ್ದೆ, ಬೋರ್ಡಲ್ಲಿ ಸಹ ಬರೆದಿದ್ದೆ, ಬೇರೆಯವ್ರಿಗೆ ಹೇಳಬೇಡಿ. ಎಸ್, ಬರೆದ್ರಾ? ಹಾಂ, ಮೂರನೇ ಪ್ರಶ್ನೆ. ಮೂರನೇ ಪ್ರಶ್ನೆ, 1948 ಡಿಸೆಂಬರ್ 10, 1948 ಡಿಸೆಂಬರ್ 10 ಜಗತ್ತಿನಲ್ಲೇ ಮಹತ್ವದ ದಿನವಾಗಿದೆ ಏಕೆ? 1948 ಡಿಸೆಂಬರ್ 10 ಜಗತ್ತಿನಲ್ಲೇ ಮಹತ್ವದ ದಿನವಾಗಿದೆ ಏಕೆ? ಉತ್ತರವನ್ನು ಬರೀರಿ, ಒಂದೇ ವಾಕ್ಯದಲ್ಲಿ ಬರಿಬೋದು, ಸ್ವಂತ ವಾಕ್ಯ ಮಾಡಿ. ಅರ್ಥ ಮುಖ್ಯವಾಗಿ ನಮಗೆ ಅಲ್ಲಿ ಇರಬೇಕು. ನೀವು ಪದಗಳನ್ನು ಬೇರೆ ಬೇರೆ ಬಳಸ್ಬೋದು, ಆದರೆ ವಾಕ್ಯ ಅಥವಾ ಅರ್ಥ ಸರಿಯಾಗಿದ್ದರೆ ಅಂಕಗಳು ಕೂಡ ತನ್ನಿಂತಾನೇ ಬರ್ತವೆ, ಓಕೆನಾ? ಎಸ್, ನಂತರ ಪ್ರಶ್ನೆ ನಾವು ನೋಡೋದಾದರೆ, ಭಾರತ ಸಂವಿಧಾನದ
12ರಿಂದ 35ನೇ ಏನು ರವಿ? ಹಾಂ ಎಸ್, 12ರಿಂದ 35ನೇ ವಿಧಿಗಳ ಅಡಿಯಲ್ಲಿ ಯಾವ ಅಂಶಗಳನ್ನು ಸೇರಿಸಲಾಗಿದೆ? ಅದು ನಾನು ಹೇಳಲ್ಲ, ನೀವು ಬರೆಯೋಕೆ ಉತ್ತರ. ಓಕೆ, ಉತ್ತರ ನಿಮ್ಮಿಂದ ಬರೀರಿ. ಆಯಿತಾ? ಎಸ್. ಮುಂದಿನ ಪ್ರಶ್ನೆ, ನಿಶ್ಶಸ್ತ್ರೀಕರಣ ಎಂದರೇನು? ವಾಕ್ಯವೇ ಬರಿಬೇಕದು, ಮುಖ್ಯಾಂಶಗಳನ್ನ ಹೇಳಬೇಕಾಗ್ತದೆ ನೀವಲ್ಲಿ. ನಿಶ್ಶಸ್ತ್ರೀಕರಣ ಎಂದರೇನು? ಆಯಿತಾ ಮಕ್ಕಳೇ? ಎಸ್, ಮುಂದೆ ಹೋಗೋಣ. ಕೊನೆಯ ಪ್ರಶ್ನೆ, ತೃತೀಯ ಜಗತ್ತು ಎಂಬ ವಿಚಾರ ಯಾವ ಅಂಶವನ್ನು ಎತ್ತಿ ತೋರಿಸುತ್ತದೆ? ತೃತೀಯ ಜಗತ್ತು. ಸರಿಯಾ? ತೃತೀಯ ಜಗತ್ತು ಸರಿಯಾ? ಎಸ್. ಸೊ ತಾವು ಬರೆದಿರೋರೆಲ್ಲರೂ ಸಹ ತಮ್ಮ ನೋಟ್ಸನ್ನು ಎಲ್ಲರೂ ನನಗೆ ತಂದು ಕೊಡಿ, ನಾನೀಗ ಕಲೆಕ್ಟ್ ಮಾಡ್ತಾ ಇದ್ದೇನೆ. ಎಸ್, ಇದನ್ನು ಮೌಲ್ಯಮಾಪನ ಮಾಡಿ ನಾಳೆ ನಿಮಗೆ ಒದಗಿಸ್ತೇನೆ. ಓಕೆಯಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ.